ಬ್ಯಾನರ್ ಮುಟ್ಟಿದ್ರೆ ಬೆಂಕಿ ಹಚ್ಚಿಸ್ಬಿಡ್ತೀನಿ, ಜನ ನುಗ್ಸಿ ಚೊಪ್ಲಿಲ್ ಹೊಡೆಸ್ಬಿಡ್ತೀನಿ, ನಂದು ಒಂದೇ ಮುಖ ನೋಡಿರೋದು ನೀನು ಅಂತ ಹೇಳ್ತಲೇನೆ ಇಡೀ ಜಗತ್ತಿಗೆ ತನ್ನ ಕೇಟು ಮುಖ ತೋರಿಸಿ ಇವಾಗ ತಲೆ ತೋರ್ಸಕ್ಕಾಗದೆ ಮರೆಸ್ಕೊಂಡು ಓಡೋಗಿರೋ ಶಿಡ್ಲಘಟ್ಟದ ವೈರಲ್ ಆಡಿಯೋ ಸ್ಟಾರು ಕಾಂಗ್ರೆಸ್ ಲೀಡ್ರು ಆಗಿರುವಂತಹ ರಾಜೀವ್ ಗೌಡ್ರನ್ನ ಚಿಕ್ಕಬಳ್ಳಾಪುರ ಪೊಲೀಸರು ಎರಡೇ ಟೀಮ್ ಮಾಡ್ಕೊಂಡು ಹುಡುಕ್ತಾವ್ರಂತೆ. ಹುಡುಕ್ಲೇಬೇಕು ಅಂತ ಹುಡುಕಿದ್ರೆ ಪೊಲೀಸರಿಗೆ ಎಷ್ಟೊತ್ತಿನ ಕೆಲಸ, ಯಾವ ಬಿಲ್ದಲ್ಲಿದ್ರು ಅರ್ಧ ದಿನದಲ್ಲಿ ಹಿಡ್ಕೊಂಡು ಬರ್ಬೋದು. ಹುಡ್ಕೋ ಥರ ಡ್ರಾಮಾ ಮಾಡಿದ್ರೆ ಈ ಅಪ್ಪನಿಗೆ ಬೇಲ ಆಗೋವರೆಗೂ ಹುಡುಕ್ತಾನೇ ಇರ್ಬೋದು. ಮೊನ್ನೆಯಿಂದ ಈ ರಾಜೀವ್ ಗೌಡ ಅನ್ನೋ ಕಾಂಗ್ರೆಸ್ ಕಟ್ಟಾಳು ಹಾಗೆ ಶಿಡ್ಲಘಟ್ಟದ ಕಮಿಷನರ್ ಅಮೃತ ಗೌಡ ಅನ್ನೋ ಹೆಣ್ಮಗಳ ಜೊತೆ ಮಾತಾಡಿರೋ ಕೆಟ್ಟ ಕೊಳಕು ಆಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಗ್ತಿದೆ. ಈ ವಯ್ಯ ಹಿಂಗೆಲ್ಲ ಕೆಟ್ಟ ಮಖ ತೋರಿಸ್ತೀನಿ ಅಂತ ಕೊಳಕ್ ಮಾತಾಡಿ ವೈರಲ್ ಆಡಿಯೋ ಸ್ಟಾರ್ ಆಗಿದ್ಯಾಕೆ ಅಂತ ನೋಡಿದ್ರೆ ಏನು ರೀಸನು ಅಂತ ನೋಡಿದ್ರೆ ಈ ನಮ್ಮ ಜಮೀರ್ ಬಾಯ್ ಮಗೊಂದು ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅದ್ರದ್ದು ಒಂದು ಪ್ರಮೋಷನಲ್ ಇವೆಂಟ್ ಇತ್ತಂತೆ ಶಿಡ್ಲಘಟ್ಟದಲ್ಲಿ. ಅದಕ್ಕೆ ಈ ರಾಜೀವ್ ಗೌಡರು ಊರು ತುಂಬ ಫ್ಲೆಕ್ಸ್ ಕಟ್ಸವ್ರೆ. ಪಾರ್ಟಿಯಲ್ಲಿ ಇದ್ಮೇಲೆ ಸಮಾಜ ಸೇವೆ ಮಾಡಲೇಬೇಕಲ್ವಾ, ಅದು ಅವರು ಮಿನಿಸ್ಟ್ರು ಬೇರೆ ಮಿನಿಸ್ಟ್ರು ಮಗನ ಬೇರೆ ಪ್ರಮೋಷನ್ನು ಸುಮ್ಮನೆ ಕೂರಾಕಾಗುತ್ತಾ ಹೇಳಿ ಊರು ಕೇರಿ ಆದಿ ಬೀದಿ ಎಲ್ಲೂ ಬಿಟ್ಟಿಲ್ಲ, ಹಂಗೆ ಫ್ಲೆಕ್ಸ್ ಕಟ್ಸ್ಬಿಟ್ಟವ್ರೆ. ಓಡಾಡೋ ಜನಗಳಿಗೆ ರೋಡ್ ಕಾಣಿಸ್ತೆ ಬಿದ್ದು ಸತ್ರೂ ಪರವಾಗಿಲ್ಲ, ಜಮೀರ್ ಸಾಬ್ರು ಮಗನ ಮುಖ ಮಾತ್ರ ಚೆನ್ನಾಗಿ ಕಾಣಿಸ್ಬೇಕು, ಎಲ್ಲ ಕಡೆ ಕಾಣಿಸ್ಬೇಕು ಅನ್ನೋ ಥರ ಮಾಡಿಟ್ಬಿಟ್ಟವ್ರೆ. ಇವ್ರಿಗೇನೋ ದೊರೆದು ಕಟ್ಟವ್ರೆ. ಇದನ್ನೆಲ್ಲ ನೋಡೋಕ್ಕೆ ಜನರಿಗೇನು ಕರ್ಮ, ಯಾರೋ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡವ್ರೆ. ಏನ್ರಿ ಇದೆಲ್ಲ ಅಧ್ವಾನ, ರೋಡೇ ಕಾಣ್ದಂಗೆ ಫ್ಲೆಕ್ಸ್ ಕೊಟ್ಟಿದ್ರೆ ನಾವು ಹೆಂಗೆ ಓಡಾಡೋದು ಅಂತ. ಅದಕ್ಕೆ ಈ ಕಮಿಷನರ್ ಮೇಡಮು ತೀರಾ ಹಂಗೆ ಅಡ್ಡ ಇರುವಂಥ ಒಂದಷ್ಟು ಫ್ಲೆಕ್ಸ್ಗಳನ್ನ ಕಿತ್ತಾಕ್ಸವ್ರೆ ಅಷ್ಟೇ. ಅಂಗಾಲಿಂದ ಆಕ್ರೋಶ ಉಕ್ಕಿ ಬಂತು, ಅಣ್ಣ ಎದ್ದುಬಿಟ್ಟ. ಆ ಮೇಡಮು ಓದ್ಕೊಂಡು ಬಂದಿರೋ ಒಬ್ಬ ಅಧಿಕಾರಿ, ಅದರಲ್ಲೂ ಒಂದು ಹೆಣ್ಮಗಳು ಅನ್ನೋ ಪರಿಜ್ಞಾನನೂ ಇಲ್ಲದೆ ಹೆಂಗೆ ಫ್ಲೆಕ್ಸ್ ಮುಟ್ಬಿಟ್ಟೆ ನೀನು, ನಾಳೆ ಬೆಳಗ್ಗೆ ಅಷ್ಟರಲ್ಲಿ ದಂಗೆ ಎಬ್ಬಿಸ್ಬಿಡ್ತೀನಿ, ಬೆಂಕಿ ಹಚ್ಚಿಸ್ಬಿಡ್ತೀನಿ, ಎಲ್ಲರನ್ನೂ ಕಳಿಸಿ ಚೊಪ್ಪಲಿ ಓಡಿಸ್ಬಿಡ್ತೀನಿ, ನಾನು ಹೆದ್ರ ಹಾಕೊಂಡ್ರೆ ಪಶ್ಚಾತ್ತಾಪ ಅನುಭವಿಸ್ತೀಯಾ, ನಾನು ಒಳ್ಳೆ ಮನುಷ್ಯ ಅಲ್ಲ ಅಂತ ಒಂದೇ ಸಮನೆ ಕನ್ವರ್ಸ್ಕೊಂಡು ಬಿಡಲ್ಲ. ಅಯ್ಯೋ ದೇವ್ರೆ, ನಾನು ಒಳ್ಳೆ ಮನುಷ್ಯ ಅಲ್ಲ ಅಂತ ಎಷ್ಟು ಸಾರಿ ಹೇಳ್ತೀನಿ ಬಿಡ್ರಿ ಗೌಡ್ರೆ. ನೀವು ಮಾತಾಡೋದು ನೋಡಿದ್ರೆ ಗೊತ್ತಾಗುತ್ತೆ ನೀವು ಎಂಥವ್ರು ಅಂತ, ನೀವು ಎಂಥ ಮನುಷ್ಯ ಅಂತ. ಅದನ್ನು ಬಾಯ್ಬಿಟ್ಟು ಬೇರೆ ಹೇಳ್ಬೇಕಾ ನೀವು? ಪಾಪ ಈ ಮೇಡಮು ಸಾರ್ ಜನ ಕಂಪ್ಲೇಂಟ್ ಮಾಡ್ತವ್ರೆ, ಅದು ಸರ್ಕಲ್ಲು ಮಧ್ಯದಲ್ಲೇ ಕೊಟ್ಬಿಟ್ಟವ್ರೆ, ಯಾರಾದ್ರೂ ಬಿದ್ದು ಸೋತ್ರೆ ಯಾರು ಹೊಣೆ ಅನ್ನತ್ತೆ. ಕಂಪ್ಲೇಂಟ್ ಬಂದರೆ ಬ್ಯಾನರ್ ಹೆಂಗ್ರಿ ಮುಡ್ತೀರಾ ನೀವು ಅನ್ನೋದು ರಾಜೀವ್ ಗೌಡ್ರು ವಾದ. ಅಂದರೆ ಯಾವನ್ ಹೆಂಗಾದ್ರೂ ಬಿದ್ದು ಸಾಯ್ಲಿ, ಇವ್ರಿಗೇನು ಅವ್ರ ಲೀಡ್ರ್ ಮಗನ ಫ್ಲೆಕ್ಸ್ ಮುಟ್ಟಂಗಿಲ್ಲ ಅಷ್ಟೇ. ಅದೇನೋ ಬಕೀಟ್ ಹಿಡಿಯೋದು ಅಂತಾರಲ್ಲ, ಇಂಥದಕ್ಕೇನೋ ಅನ್ನೋದು ಏನೋ ಗೊತ್ತಿಲ್ಲಪ್ಪ. ಆದರೆ ಇವರೆಲ್ಲ ಲೀಡರ್ಸು, MLA ಕ್ಯಾಂಡಿಡೇಟ್ಸು, ಇವರೆಲ್ಲ ಊರು ಉದ್ಧಾರ ಮಾಡ್ತಾರೆ. ಕರ್ಮ ಯಾವಾಗ ಈ ಇಶ್ಯೂ ದೊಡ್ಡದಾಯಿತೋ ತಿಪ್ಪೆ ಸಾಸು ಒಂದು ವಿಡಿಯೋ ಮಾಡಿಟ್ಬಿಟ್ಟು ಅಣ್ಣ ಎಸ್ಕೇಪು. ಅಣ್ಣನ ಮೇಲೆ 2 FIR ರಿಲೀಸ್ ಆಗಿದ್ದಾವೆ. ಚಿಕ್ಕಬಳ್ಳಾಪುರದ ಪೊಲೀಸರು 2 ಟೀಮ್ ಮಾಡ್ಕೊಂಡು ಹುಡುಕ್ತಿದಾರಂತೆ. ಈ ಪೊಲೀಸರು ಅಣ್ಣನಿಗೆ ಬೇಲಾಗೋರ್ಗೂ ಹುಡುಕ್ತಾರಾ ಅಥವಾ ಅದಕ್ಕೂ ಮೊದಲೇ ಹಿಡ್ಕೊಂಬಂದು ಜೈಲಿಗೆ ಬಿಡ್ತಾರಾ ಅನ್ನೋದು ಸದ್ಯದ ಕುತೂಹಲ.